ಇದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. ಸಂತ್ರಸ್ತೆಯರ ಪರ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದೆ ಪವರ್ ಟಿವಿ. ಇದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. ಸಂತ್ರಸ್ತೆಯರ ಪರ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಆಗ್ರಹಕ್ಕೆ ಮಣಿದು ಹೆಲ್ಪ್ ಲೈನ್ ಆರಂಭ ಮಾಡಲಾಗಿದೆ. ಎಸ್, ಇದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಸಹಾಯವಾಣಿಯನ್ನ ಆರಂಭ ಮಾಡಲಾಗಿದೆ. ಸಾಕಷ್ಟು ಸಂತ್ರಸ್ತೆಯರು ಇರುವ ಹಿನ್ನೆಲೆ ಸಹಾಯವಾಣಿಯನ್ನ ಆರಂಭ ಮಾಡಲಾಗಿದೆ. ನೊಂದ ಯಾವುದೇ ಹೆಣ್ಣು ಮಕ್ಕಳು ಕರೆ ಮಾಡಬಹುದು. ಯಾವ ಹೆಣ್ಣು ಮಕ್ಕಳು ಶೋಷಣೆಗೊಳಗಾಗಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಅವರು ಈ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಬಹುದು. ಇನ್ನು ಸಂತ್ರಸ್ತರು, ಆಪ್ತರು, ಕುಟುಂಬಸ್ಥರ ನೆರವಿಗೆ ಹೆಲ್ಪ್ ಲೈನ್ ಸದಾ ಇರುತ್ತೆ. ಬೆದರಿಕೆ ಇದ್ರೂ ಕೂಡ ಹೆಲ್ಪ್ ಲೈನ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಸಂಪರ್ಕ ಮಾಡಿದವರ ಹೆಸರು, ವಿವರ ಎಲ್ಲವೂ ಕೂಡ ಗೌಪ್ಯವಾಗಿ ಇರಲಿದೆ. ಎಸ್, ಇದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. ಇದು ಸಂತ್ರಸ್ತೆಯ ಪರ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದೇ ನಿಮ್ಮ ಪವರ್ ಟಿವಿ. ಇದೀಗ ಪವರ್ ಟಿವಿ ಆಗ್ರಹಕ್ಕೆ ಮಣಿದು ಹೆಲ್ಪ್ ಲೈನ್ ಅನ್ನ ಆರಂಭ ಮಾಡಲಾಗಿದೆ. ಇನ್ನು ಸಾಕಷ್ಟು ಸಂತ್ರಸ್ತೆಯರು ಈ ಕೇಸ್ನಲ್ಲಿದ್ದಾರೆ. ಅವರು ಕೆಲವೊಬ್ಬರು ಹಿಂಜರಿಕೆಯನ್ನ ತೋರ್ತಾ ಇದ್ದಾರೆ. ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಏನಾಗಬಹುದು, ನಮಗೇನಾದ್ರೂ ತೊಂದರೆ ಆಗುತ್ತಾ, ಈ ರೀತಿ ಸಾಕಷ್ಟು ಸಂತ್ರಸ್ತೆಯರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಹೊಸದಾಗಿ ಹೆಲ್ಪ್ ಲೈನ್ ಕೂಡ ಪ್ರಾರಂಭ ಮಾಡಲಾಗಿದೆ. ಇನ್ನು ನೊಂದ ಯಾವುದೇ ಹೆಣ್ಮಕ್ಳಾಗಿರಬಹುದು ಕರೆ ಮಾಡಿ, ಅಂದರೆ ದೌರ್ಜನ್ಯ ಆಗಿರೋದಾಗಿರ್ಬೋದು, ಯಾವುದೇ ಸಂತ್ರಸ್ತೆ ಆಗಿದ್ರು ಕೂಡ ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು. ಇನ್ನು ಏನಾದ್ರು ಬೆದರಿಕೆ ಹಾಕಿದ್ರು ಕೂಡ ಹೆಲ್ಪ್ ಲೈನ್ಗೆ ಕರೆ ಮಾಡಿ ನೀವು ಹೇಳ್ಕೋಬಹುದು. ಇನ್ನು ಸಂಪರ್ಕ ಮಾಡಿದವರ ಹೆಸರಾಗಿರಬಹುದು, ವಿವರ ಆಗಿರಬಹುದು, ಅವ್ರು ಯಾರು, ಎಲ್ಲಿಯವರು, ಅವ್ರ ಹೆಸರೇನು, ಯಾವುದೇ ಮಾಹಿತಿ ಕೂಡ ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ. ಎಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ಇನ್ನು ಸಂತ್ರಸ್ತೆಯರು ಸಹಾಯವಾಣಿ ಯಾವ ನಂಬರ್ಗೆ ಕರೆ ಮಾಡಬೇಕು ಅಂದರೆ 6360938947 ಈ ನಂಬರ್ಗೆ ಕರೆ ಮಾಡಬಹುದು. ಇನ್ನು ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆ ಈ ಸಹಾಯವಾಣಿಯನ್ನು ಬಿಡುಗಡೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಸಂತ್ರಸ್ತರು ಹಾಗೂ ಬಾತ್ಮೀದಾರರ ನೆರವಿಗಾಗಿ ಹೆಲ್ಪ್ ಲೈನ್ ನಂಬರನ್ನು ಕೂಡ ಪ್ರಾರಂಭ ಮಾಡಲಾಗಿದೆ. 6360938947 ಈ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ, ಅಥವಾ ಏನಾದರೂ ದೌರ್ಜನ್ಯ ಆಗಿದ್ರೆ, ಶೋಷಣೆಗೊಳಗಾಗಿದ್ರೆ, ಏನಾದರೂ ಪ್ರಜ್ವಲ್ ರೇವಣ್ಣ ಆಗಿರಬಹುದು, ಇವರಂತಾನೆ ಅಲ್ಲ, ಯಾರಿಂದನೇ ಆಗಲಿ, ನಿಮಗೆ ಏನಾದರೂ ತೊಂದರೆ ದೌರ್ಜನ್ಯಗಳಾಗಿದ್ದರೆ ಈ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು. ನಿಮ್ಮ ಹೆಸರಾಗಿರಬಹುದು, ವಿಳಾಸ, ಯಾವುದೂ ಕೂಡ ಮಾಹಿತಿಯನ್ನು ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ಎಲ್ಲವನ್ನು ಕೂಡ ಗೌಪ್ಯವಾಗಿ ನಿಮ್ಮ ಮಾಹಿತಿಗಳನ್ನು ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ಅಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ, ತಪ್ಪಿತಸ್ಥರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ. ಇದು ಪವರ್ ಟಿವಿಯ ಮತ್ತೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. ಸಂತ್ರಸ್ತೆಯರ ಪರ ಮೊದಲು ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದೆ ನಿಮ್ಮ ಪವರ್ ಟಿವಿ. ಸಂತ್ರಸ್ತೆಯರು ಕೂಡ ಪವರ್ ಟಿವಿ ಸ್ಟುಡಿಯೋಗೆ ಬಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಈ ಹಿನ್ನೆಲೆ ಪವರ್ ಟಿವಿ ಮೆಗಾ ಹೋರಾಟವನ್ನು ಮಾಡಿತ್ತು. ಆ ಹೋರಾಟಕ್ಕೆ ಸಿಕ್ಕ ಜಯ ಅಂದರೆ ಇದು. ಇನ್ನು ಸಂತ್ರಸ್ತೆಯ ಪರ ನ್ಯಾಯಕ್ಕಾಗಿ ಪವರ್ ಟಿವಿ ಸದಾ ಧ್ವನಿಯನ್ನು ಎತ್ತುತ್ತಾ ಇರುತ್ತೆ. ಯಾರೇ ಸಂತ್ರಸ್ತೆ ಆಗಿರಬಹುದು, ಪವರ್ ಟಿವಿಯಲ್ಲಿ ನ್ಯಾಯಕ್ಕಾಗಿ ಬಂದರೆ ಪ್ರತಿಯೊಬ್ಬ ಸಂತ್ರಸ್ತೆಗೂ ಕೂಡ ನ್ಯಾಯ ದೊರಕಿಸುವ ಕೆಲಸವನ್ನು ನಿಮ್ಮ ಪವರ್ ಟಿವಿ ಸದಾ ಮಾಡುತ್ತೆ. ಇನ್ನು ಮೊದಲು ಈ ಸುದ್ದಿಯನ್ನು ಪ್ರಸಾರ ಮಾಡಿದೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಪ್ರಸಾರ ಮಾಡಿದ ನಂತರ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಪರಾರಿ ಆಗ್ತಾನೆ. ಆ ಸಂದರ್ಭದಲ್ಲಿ ಬೇರೆ ಉಳಿದ ವಾಹಿನಿಗಳೇನಿದ್ದೋ ಆ ಸಂದರ್ಭದಲ್ಲಿ ಮಾತ್ರ ಈ ಸ್ಟೋರಿಯನ್ನು ತಗೋತಾರೆ. ಇನ್ನು ಸದಾ ಸಂತ್ರಸ್ತೆಯರ ಪರ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಯಾವ್ಯಾವ ಸಂತ್ರಸ್ತೆಯರಿದ್ದಾರೆ ಅವರೆಲ್ಲರೂ ಕೂಡ ಮುಂದಾಗಿ ಏನು ನಿಮಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ, ಹೆಲ್ಪ್ ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಕರೆ ಮಾಡಿ. ನಿಮಗೆ ಅಕಸ್ಮಾತ್ ಬರೋದಕ್ಕೆ ಮುಜುಗರ ಆದರೆ, ಅಥವಾ ಏನಾದರೂ ಇವರಿಂದ ತೊಂದರೆ ಆಗುತ್ತೆ, ಇವರೇನಾದರೂ ನಮಗೆ ಮಾಡಿಬಿಡ್ತಾರೆ ಅನ್ನೋ ಭಯ ಇದ್ದರೆ, ಅಥವಾ ಯಾರಾದರೂ ಹೆದರಿಸಿದ್ರೆ ಈ ಹೆಲ್ಪ್ ಲೈನ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀಡ್ಬೋದು. ನಿಮ್ಮ ಹೆಸರು, ವಿಳಾಸ ಎಲ್ಲವೂ ಕೂಡ ಗೌಪ್ಯವಾಗಿ ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆಯನ್ನು ನಡೆಸಿದ ನಂತರ ಯಾರು ತಪ್ಪಿತಸ್ಥರು, ಏನು ತೊಂದರೆ ಆಗಿದೆ, ಎಲ್ಲವನ್ನು ಕೂಡ ವಿಚಾರಣೆ ಮಾಡಿ ತಪ್ಪಿತಸ್ಥರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗೇ ಆಗುತ್ತೆ. ಇನ್ನು ಈಗಾಗಲೇ HD ರೇವಣ್ಣರವರನ್ನ SIT ಕಸ್ಟಡಿಗೆ ನೀಡಲಾಗಿದೆ. ಇನ್ನು ಜಡ್ಜ್ ನಿವಾಸದಲ್ಲಿ ಅವ್ರನ್ನ SIT ಕಸ್ಟಡಿಗೂ ಕೂಡ ನೀಡಲಾಗಿದೆ. ಇನ್ನು SIT ಅವರು 5 ದಿನ ಕಾಲಾವಕಾಶವನ್ನು ನೀಡಿದ್ರು. ಆದರೆ ಜಡ್ಜ್ 3 ದಿನ ಮಾತ್ರ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ.